The Shiggaon by-election battle is reaching a critical juncture as former MLA Ajjampir Khadri faces a crucial decision that could shape the electoral landscape in Haveri. Today marks the last day for candidates to withdraw their nominations with the deadline set for 3 p.m. Khadri's supporters are urging him not to withdraw while Congress has sent Minister Zameer Ahmed to persuade him otherwise. Khadri's rebellion against party decisions has reached a peak. It remains to be seen whether he will heed Minister Zameer Ahmed's advice and withdraw his nomination or listen to his supporters and stay in the race. At 10 a.m., a meeting was scheduled at a private hotel near Tadas village where Khadri and Zameer consulted with supporters. They plan to discuss whether Khadri should proceed with his nomination or withdraw it. If Khadri decides to withdraw, he may head to the Tahsildar's office in Shiggaon to finalize the decision. Minister Zameer Ahmed expressed confidence that Khadri would withdraw his nomination, citing pressures from Congress leaders like Chief Minister Siddaramaiah and Deputy Chief Minister D.K. Shivkumar. Zameer emphasized that Khadri's voluntary withdrawal could hinder Bharat Bimai's chances of winning. If Khadri stays in the race, minority votes could be split, benefiting Bimai. ಅವ್ರು ಮುಂದಿನ ದಿನ ಅಲ್ಲ ಏನಾದ್ರು ಒಂದು ಮಾಡಬೇಕಂತ ತೀರ್ಮಾನ ಪಕ್ಷ ಮಾಡಿದೆ. ಈಗ ಈ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದ ಕಾರಣಕ್ಕೆ ಇದೇ ವೋಟರ್ ಅನೌನ್ಸ್ ಮಾಡೋಕ್ಕಾಗಲ್ಲ. ಕೋಡ್ ಆಫ್ ಕಂಡಕ್ಟ್ ಇದೆ. ಮನೆ ಉಪಮುಖ್ಯಮಂತ್ರಿನೂ ಪ್ರೆಸ್ ಮೀಟ್ ಮಾಡಿ ಓಪನ್ ಆಗಿ ಹೇಳಿದ್ದಾರೆ, ನಾವು ಖಾದ್ರಿಗೆ ಮುಂದೆ ಏನಾರು ಮಾಡ್ತೀವಿ, ಕೋಡ್ ಆಫ್ ಕಂಡಕ್ಟ್ ಇದ್ದಿಂದ ನಾವು ಅನೌನ್ಸ್ ಮಾಡೋಕ್ಕೆ ಬರಲ್ಲ ಅಂತ. ಈಗ ಅವ್ರ ಅಭಿಮಾನಿಗಳು ಅವರು ಒಪ್ಕೊಂಡಿದ್ದಾರೆ. ಈಗ ಸಹಜ ಅವರು ಖಾದ್ರಿ ಅವ್ರು ಕಣ್ಣೀರು ಹಾಕಿರೋದು ಅವರು ಅಭಿಮಾನ ನೋಡಿ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಈಗ ಕಾರ್ಯಕರ್ತರು ಒಪ್ಕೊಂಡಿರಲ್ಲ ನಿಮ್ಮ ಮುಂದೆ. ಈಗ ನೀವು ನೋಡಿರ್ಬೋದು, ಎಲ್ಲರೂ ಒಪ್ಕೊಂಡು ಈ ಚುನಾವಣೆನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರ ಅಭಿಮಾನಿಗಳು ಹೇಳಿದ್ದಾರೆ. ಈಗ ನಾವು ಗೆಲ್ಸ್ಕೊಂಡು ಬರ್ತೀವಿ, ಮುಂದಿನ ದಿನ ಅಲ್ಲಿ ಖಾದ್ರಿಗೆ ಏನಾರು ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ನಾವು ಚುನಾವಣೆ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದ ಕಾರಣಕ್ಕೆ ನಾವು ಅನೌನ್ಸ್ ಮಾಡೋಕ್ಕಾಗಲ್ಲ. ಮುಂದಿನ ದಿನ ಅಲ್ಲಿ ಖಾದ್ರಿಗೆ ಒಳ್ಳೆಯದಾಗ್ತದೆ. ಎಲ್ಲ ಜೊತೆ ವಿಶ್ವಾಸಕ್ಕೆ ತಗೊಂಡೆ ಚುನಾವಣೆ ಮಾಡ್ತೀವಿ. ಜವಾಬ್ದಾರಿ ಯಾರು ಮುಂದೆ ನಾವೆಲ್ಲ ಸೇರಿ ಜವಾಬ್ದಾರಿ ತಗೊಂತೀವಿ. ನಾವು ಶಿವಾನಂದ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾವೆಲ್ಲ ಸೇರಿ ವಿಶ್ವಾಸಕ್ಕೆ ಹೋದ್ರೆ ಮಾತ್ರ ಎಲ್ಲ ಒಂದಾಗಿ ಹೋದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅವಕಾಶ ಚೆನ್ನಾಗಿದೆ. ಈಗ ಖಾದ್ರಿ ಅವ್ರಿಗೆ 4 ಸತಿ ನಾವು ಕೊಟ್ಟಿದ್ವಿ. 4 ಸತಿ ಕೊಟ್ಟಾದ್ಮೇಲೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. 2023 ಪಠಾಣ್ ಕೊಟ್ಟಿದ್ವಿ, ಪಠಾಣು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಈಗ ಪಠಾಣು ಖಾದ್ರಿ ಇವಾಗ ಒಂದಾಗಿದ್ದಾರೆ. ಈ ಬಾರಿ ಶಿಗ್ಗಾಂವ್ ಚುನಾವಣೆ ಕಾಂಗ್ರೆಸ್ ಪಕ್ಷ 100ಕ್ಕೂ ನಾವು ಗೆಲ್ತೀವಿ. Khadri, speaking at Haveri airport, confirmed that he plans to withdraw his nomination today and will support the Congress candidate in the election. He acknowledged the dissatisfaction over not receiving the ticket but assured his commitment to the party's victory. ನನಗೆ ಭಾಳ ಪಕ್ಷ ಮುಖ್ಯಪ್ಪ, ಖಾದ್ರಿ ಅಲ್ಲಿ ಗೆಲ್ಲೋ ಮುಖ್ಯ, BJP ಸೋಲಿಸೋದು ಮುಖ್ಯ ಅಂಥೇಳಿ ನನಗೆ ಭಾಳ ಒಂದು ಧೈರ್ಯ ತುಂಬಿದ್ದಾರೆ. ನಾನು ಈ ಶಿಗ್ಗಾಂವ್ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ಗೆ ಗೆಲ್ಲಿಸಲಿಕ್ಕೆ ಮಾತು ಕೊಟ್ಟು ಬಂದೀನಿ ಮುಖ್ಯಮಂತ್ರಿಗಳಿಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತ ಆಗಿದೆ. ಹಾಗಾಗಿ ಏನೋ ಭಿನ್ನಾಭಿಪ್ರಾಯ ಇದ್ದರೆ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ತೀವಿ. ನೋಡಿ, ಬೇಷರ್ತಾಗಿ ನಾನು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ. ಇಲ್ಲಿ ನಮ್ಮ ಮನೆಯಾಗ ಏನು ಅದು ತುಪ್ಪ ಬೇಕು ಸಕ್ಕರೆ ಬೇಕು ಅಂತಿಲ್ಲ. ನಮ್ಮ ಪಕ್ಷ ಏನು ಜವಾಬ್ದಾರಿ ಕೊಡ್ತೈತೆ ಅದು ಮಾಡ್ತೀವಿ. ನೋಡ್ರಿ, ಟಿಕೆಟ್ ತಪ್ಪಿಸ್ಬೇಕಂತೇಳಿ ನಾನು ಹೇಳಿದ್ದು ನಿಜ. ಟಿಕೆಟ್ ತಪ್ಪಿಸ್ಬೇಕು ಏನು ಇವರೆಲ್ಲ ಹಂಗೆ ಹೇಳಕತ್ತನ ಖಾದ್ರಿ ಅಂತೇಳಿ ತಿಳ್ಕೊಂಡು ನನಗೆ ಕೊಡ್ಬೋದು ಅಂತಿತ್ತು. ಬಟ್ ನಾನು ಅವರು ಹೈಕಮಾಂಡ್ ತೀರ್ಮಾನ ಆಗಿದ್ದೆ. ಈಗ ಮನ್ಯಾಗ ಜಗಳ ಇರ್ತಾವೆ, ಭಾಳಷ್ಟು ಏನು ಬೇಕಾದ್ರೂ ಹೇಳ್ತೀರಾ ಸರ್? ಅನುಕೂಲ ಅಲ್ಲ. ನೋಡಿ, ಈಗ ಭಾಳ ಜನ ಏನೇನೋ ಹುದ್ದೆ ತಗೊಳಕ್ಕೆ ಏನೇನೋ ಮಾಡ್ತಾ ಇರ್ತಾರೆ. ನೋಡೋಣಂತ ಈ ಟ್ರಯಲ್ ಮಾಡಿದೆ. ನನ್ನ ಸಂಸ್ಕೃತಿ ಅದಲ್ಲ, ಆದರೂ ಒಂದು ಟ್ರಯಲ್ ಮಾಡಿ ನೋಡಿದೆ, ಸಕ್ಸಸ್ ಆಗಲಿಲ್ಲ. As tensions rise among Khadri's supporters who are protesting against his withdrawal, the outcome will become clear by this afternoon, shaping the future of the Shiggaon constituency.